ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಂದೀಪ್ ಅಂತ. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವೀಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳಲ್ಲಿ ನಿಮ್ಗೆ ಏನಾರು ಆಸಕ್ತಿ ಇತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಬಹಳಷ್ಟು ವೀಡಿಯೋಗಳನ್ನ ಮಾಡಿ ಹಾಕಿದ್ದೀನಿ. ರೋಗ ನಿರೋಧಕ ಶಕ್ತಿಯನ್ನು ಹೇಗೆ ಹೆಚ್ಚು ಮಾಡಿಕೊಳ್ಬೇಕು, ರೋಗಗಳ ಮಾಹಿತಿಗಳ ಬಗ್ಗೆ ಬಹಳಷ್ಟು ವೀಡಿಯೋಗಳನ್ನ ಮಾಡಿ ಹಾಕಿದ್ದೀನಿ ಸ್ನೇಹಿತರೆ. ಮತ್ತು ಚಿಕ್ಕ ಮಕ್ಕಳಲ್ಲಿ ಈ ರೋಗಗಳು ಹೇಗೆ ಉಲ್ಬಣಿತವಾಗುತ್ತೆ ಮತ್ತು ಅದಕ್ಕೆ ಕಾರಣಗಳೇನು ಅಂತ ವಿಡಿಯೋಗಳನ್ನ ಮಾಡಿ ಹಾಕಿದ್ದೀನಿ ಸ್ನೇಹಿತರೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ಅಂತ ಹೇಳಿದರೆ, ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್ ಆಗಿರ್ತಕ್ಕಂಥ ADHD ಬಗ್ಗೆ ಅಂತ ಹೇಳಿದರೆ, ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆ್ಯಕ್ಟಿವ್ ಡಿಸಾರ್ಡರ್ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ. ADHD ಬಗ್ಗಿನ ಒಂದಿಷ್ಟು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಮೊದಲನೇದಾಗಿ ADHD ಅಂತ ಹೇಳಿದರೆ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆ್ಯಕ್ಟಿವ್ ಡಿಸಾರ್ಡರ್ ಅಂತಲೂ ನಾವು ಹೇಳ್ತೀವಿ. ಇದನ್ನ ಕನ್ನಡದಕ್ಕೆ ಅನ್ವಯಿಸಬೇಕು ಅಂತ ಹೇಳಿದರೆ, ಟೆನ್ಷನ್ ಡೆಫಿಸಿಟ್ ಅಂತ ಹೇಳಿದರೆ ಗ್ರಹಿಕಾಶಕ್ತಿ ಕಡಿಮೆ ಆಗಿರ್ತಕ್ಕಂಥ, ಹೈಪರ್ ಆ್ಯಕ್ಟಿವ್ ಅಂತ ಹೇಳಿದರೆ ಅಸಮಂಜಸ ದೇಹದ ಕಾರ್ಯಾಚರಣೆ ಅಂತಲೂ ಹೇಳ್ಬೋದು ಸ್ನೇಹಿತರೆ. ಸೊ ಹೀಗಾಗಿ ಹೈಪರ್ ಆ್ಯಕ್ಟಿವ್ ಇರ್ತಾರೆ ಈ ಮಕ್ಕಳು ಅಂತ ಹೇಳಿದರೆ ಅಸಮಂಜಸವಾಗಿ ಒಂದು ಕಾರ್ಯವನ್ನು ಮಾಡ್ತಾ ಇರ್ತಾರೆ. ಹೀಗಾಗಿ ಅದಕ್ಕೆ ಹೈಪರ್ ಆ್ಯಕ್ಟಿವ್ ಡಿಸಾರ್ಡರ್ ಅಂತಲೂ ಹೇಳ್ತೀವಿ. ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆ್ಯಕ್ಟಿವ್ ಡಿಸಾರ್ಡರ್. ಸಾಮಾನ್ಯವಾಗಿ ಇಂಥ ಮಕ್ಕಳು ಏನಾಗುತ್ತೆ ಅಂತ ಹೇಳಿದರೆ, ಮೈಲ್ ಸ್ಟೋನ್ ಡಿಲೇ ಇರುತ್ತೆ. ಅಂದರೆ ಕತ್ತು ನಿಂದಿರೋದರಲ್ಲಿ, ಆಮೇಲೆ ಎದ್ದು ನಿಂದಿರೋದ್ರಲ್ಲಿ, ಮಗುಚಿ ಹಾಕ್ಕೊಳ್ಕೊಳ್ಳೋದ್ರಲ್ಲಿ, ಮತ್ತು ಅಂಬೆಗಾಲಿಡುವುದರಲ್ಲಿ, ಮತ್ತು ನಡೆಯುವುದರಲ್ಲಿ, ಮಾತಾಡೋದರಲ್ಲಿ ಎಲ್ಲದರಲ್ಲೂ ಬಹಳಷ್ಟು ಡಿಲೇ ಆಗ್ತಾ ಇರುತ್ತೆ, ಬಹಳಷ್ಟು ವಿಳಂಬ ಆಗ್ತಾ ಇರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಇಂಥ ಮಕ್ಕಳು 3 ಅಥವಾ 4 ವರ್ಷ ಬೆಳೆದ ಮೇಲೆ ಆ ಒಂದು ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್, ಆ ಒಂದು ಲಕ್ಷಣಗಳು ಬಹಳ ಪ್ರಬಲವಾಗಿ ಕಾಣಲಿಕ್ಕೆ ಶುರುವಾಗುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಚಿಕ್ಕಂದ್ರಲ್ಲೇ ಈ ಒಂದು ರೋಗದ ಲಕ್ಷಣಗಳನ್ನು ತಂದೆ ತಾಯಿಯರು ಪತ್ತೆ ಹಚ್ಚಿದರು ಅಂತ ಹೇಳಿದರೆ, ಅದಕ್ಕೆ ಸರಿಯಾದ ಚಿಕಿತ್ಸೆ ಏನಾದರೂ ಕೊಟ್ಟಿದ್ದೇ ಆಯಿತು ಅಂತ ಹೇಳಿದರೆ, ಇಂತಹ ಮಕ್ಕಳು ಆ ಒಂದು ರೋಗಗ್ರಸ್ತ ಸ್ಥಿತಿಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯವಿದೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ. ADHD ರೋಗದಲ್ಲಿ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಅಂತಲೂ ಈ ಒಂದು ಭಾಗ, ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಅನ್ನುವ ಮೆದುಳಿನ ಭಾಗ ಬಹಳಷ್ಟು ರೋಗಗ್ರಸ್ತ ಸ್ಥಿತಿಗೆ ಸಿಲುಕಾಕೊಂಡಿರುತ್ತೆ. ಸೊ ಹೀಗಾಗಿ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಅಂತ ಹೇಳಿದರೆ ಇದಿಷ್ಟು ಭಾಗ. ನಾನು ಪಿಕ್ಚರ್ಗಳನ್ನ ಹಾಕ್ತಾಯಿದ್ದೀನಿ ಸ್ನೇಹಿತರೆ, ಯಾವ ಭಾಗದಲ್ಲಿ ರೋಗಗ್ರಸ್ತ ಸ್ಥಿತಿ ಉಂಟಾಗಿರುತ್ತೆ ಈ ADHDಯ ಒಂದು ಮಗುವಿನಲ್ಲಿ ಅಂತ ಪಿಕ್ಚರ್ಗಳನ್ನ ಹಾಕ್ತಾಯಿರ್ತೀನಿ ಸ್ನೇಹಿತರೆ, ನೀವು ಸರಿಯಾಗಿ ಅಬ್ಸರ್ವ್ ಮಾಡಿ. ಸೊ ಹೀಗಾಗಿ ಈ ಒಂದು ಕಾರ್ಯಾಚರಣೆ, ಈ ಒಂದು ಭಾಗದ ಕಾರ್ಯಾಚರಣೆ, ಈ ಮೆದುಳಿನ ಭಾಗಗಳ ಕಾರ್ಯಾಚರಣೆ ಬಹಳಷ್ಟು ಕುಂಠಿತವಾಗಿರುವುದರಿಂದ ಮಕ್ಕಳಲ್ಲಿ ಬೆಳವಣಿಗೆಯ ಕುಂಠಿತ ಅಂತ ಹೇಳಿದರೆ, ಅವರ ಮೈಲ್ ಸ್ಟೋನ್ಸ್ ಬಹಳಷ್ಟು ಡಿಲೇ ಆಗುತ್ತೆ. ಅವರು ಕೂತಲ್ಲಿ ಕೂರ್ತಾ ಇರಲ್ಲ, ನಿಂದಿರ್ತಾ ಇರಲ್ಲ. ಬಹಳಷ್ಟು ಅನ್ವಾಂಟೆಡ್ ಆ್ಯಕ್ಟಿವಿಟೀಸ್ ಅಂತ ಹೇಳಿದರೆ ಓಡಾಡ್ತಾ ಇರ್ತಾರೆ, ಜಂಪ್ ಮಾಡ್ತಾ ಇರ್ತಾರೆ, ಬಹಳಷ್ಟು ಹಠ ಮಾಡ್ತಾ ಇರ್ತಾರೆ, ಯಾರೇನಂದ್ರೂ ಸಹಿತ ಅದಕ್ಕೆ ವಿರುದ್ಧವಾಗಿ ಅಂತ ಇರ್ತಾರೆ. ಆಮೇಲೆ ಅವರ ಒಂದು ಬಿಹೇವಿಯರಲ್ ಪ್ಯಾಟರ್ನ್ ಬಹಳಷ್ಟು ವಿಚಿತ್ರವಾಗಿರುತ್ತೆ. ಅವರು ಬಹಳಷ್ಟು ಕೋಪಿಷ್ಠರಿರ್ತಾರೆ, ಮಕ್ಕಳು ಬಹಳಷ್ಟು ಕೋಪಿಷ್ಠರಿರ್ತಾರೆ. ಸೊ ಇದಿಷ್ಟು ಲಕ್ಷಣಗಳು ಈ ADHDಯಲ್ಲಿ ಕಂಡುಬಂತು ಅಂತ ಹೇಳಿದರೆ, ಇದಕ್ಕೆ ಮೂಲ ಕಾರಣ ಅಂತ ಹೇಳಿದರೆ ಈ ಬ್ರೈನ್ನಲ್ಲಿ ಹ್ಯಾಪಿ ಹಾರ್ಮೋನ್, ಡೋಪಾಮಿನ್ ಅನ್ನುವ ಹ್ಯಾಪಿ ಹಾರ್ಮೋನ್ ಬಹಳಷ್ಟು ಕಡಿಮೆ ಸಂಗ್ರಹಿತವಾಗ್ತಾ ಇರುತ್ತೆ ಅಂತ ತಿಳಿದು ಬಂದಿದೆ ಸ್ನೇಹಿತರೆ. ಸೊ ಹೀಗಾಗಿ ಡೋಪಾಮಿನ್ ಡೆಫಿಸಿಟ್ ಡಿಸೀಸ್ ಅಂತಲೂ ನಾವು ಈ ADHDಗೆ ಹೇಳ್ತೀವಿ ಸ್ನೇಹಿತರೆ. ಸೊ ಹೀಗಾಗಿ ಈ ಖಿನ್ನತೆಯ ಒಂದು ಕಾರಣದಿಂದ, ತಾಯಿಯಲ್ಲಿ ಖಿನ್ನತೆಯ ಒಂದು ರೋಗ ಇತ್ತು, ತಾಯಿ ಯಾವುದೇ ಕಾರಣಕ್ಕೆ ಪ್ರೆಗ್ನೆಂಟ್ ಇರುವಾಗ ಬಹಳಷ್ಟು ಖಿನ್ನತೆಯನ್ನು ಅನುಭವಿಸಿದ್ರು, ಅಥವಾ ಖಿನ್ನತೆಯ ಒಂದು ಲಕ್ಷಣಗಳು ತಾಯಿಯಲ್ಲಿತ್ತು ಅಂತ ಹೇಳಿದ್ರೂ ಸಹಿತ, ಆ ಒಂದು ಕಾರಣಗಳಿಂದನೂ ಸಹಿತ ADHD ಮಗುವಿನಲ್ಲಿ ಆಗುವಂಥ ಸಾಧ್ಯತೆಗಳು ಇದೇ ಇರ್ತದೆ ಸ್ನೇಹಿತರೆ. ಇದು ಒಂದು ಬಹಳ ಮುಖ್ಯವಾದ ಅಂಶ ಕಂಡು ಬರ್ತಕ್ಕಂಥದ್ದು ಸ್ನೇಹಿತರೆ. ADHDನ ನಮ್ಮ ಹೋಮಿಯೋಪತಿಯಲ್ಲಿ ಯಾವ ದೃಷ್ಟಿಕೋನದಿಂದ ನೋಡ್ತೀವಿ, ಹೇಗೆ ಚಿಕಿತ್ಸಾ ಪದ್ಧತಿ ನಮ್ಮಲ್ಲಿ ಅನ್ನೋದನ್ನು ಒಂಚೂರು ತಿಳ್ಕೊಳ್ಳೋಣ ಸ್ನೇಹಿತರೆ.
ADHDಗೆ ನಾನು ಆಗಲೇ ಹೇಳ್ದಂಗೆ ಲಕ್ಷಣಗಳ ಬಗ್ಗೆ ಮತ್ತು ಪ್ಯಾಥೋಫಿಸಿಯಾಲಜಿ ಬಗ್ಗೆ ನಾನು ಆಗಲೇ ಸ್ವಲ್ಪ ತಿಳಿಸ್ಕೊಟ್ಟಿದ್ದೀನಿ. ADHDಯನ್ನು ನಾವು ಪೂರ್ತಿಯಾಗಿ ಅಧ್ಯಯನ ಮಾಡಿ ತಾಯಿಯ ಒಂದು ಗರ್ಭಸ್ಥಿತಿಯಲ್ಲಿ ಯಾವ ಒಂದು ಮನಸ್ಥಿತಿ ಇತ್ತು, ಆ ಒಂದು ಮನಸ್ಥಿತಿಯಿಂದ ಮಗುವಿನ ಮೇಲೆ ಏನು ಪರಿಣಾಮ ಆಯಿತು, ಆ ಒಂದು ಕಾರಣಗಳಿಂದ ಅದೇನಾದ್ರು ಹಾಗಾಗಿದೆಯಾ ಅನ್ನೋದನ್ನು ಸರಿಯಾಗಿ ಪತ್ತೆ ಹಚ್ಚಿ ನಮ್ಮ ಒಂದು ಔಷಧಿಗಳು, ಹೋಮಿಯೋಪತಿಯ ಒಂದು ಔಷಧಿಗಳು ಮನಸ್ಥಿತಿಯನ್ನು ಸರಿಪಡಿಸುವಂತಹ ಒಂದಿಷ್ಟು ಔಷಧಿಗಳಿದೆ ಸ್ನೇಹಿತರೆ. ಸೊ ಹೀಗಾಗಿ ಆ ಔಷಧಿಗಳನ್ನು ಇಂಡಿವಿಜುವಲಿಸ್ಟಿಕ್ ಆಗಿ ಏನಾದ್ರು ನಾವು ಕೊಟ್ಟಿದ್ದೇ ಆಯಿತು ಅಂತ ಹೇಳಿದರೆ ಆ ಮಕ್ಕಳ ಒಂದು ಮೆದುಳಿನ ಬೆಳವಣಿಗೆ, ಮೆದುಳಿನ ಕಾರ್ಯಾಚರಣೆ ಸರಿಯಾಗಿ ಆಗಿ ಅವರಿಗೆ ಪುನರ್ ಒಂದು ಜೀವನ ಬರುವಂಥ ಸಾಧ್ಯತೆ ಇದೆ ಅಂತ ನಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಈ ADHDಯ ಮಕ್ಕಳು, ನಾನು ಎರಡು ವೀಡಿಯೋಸ್ ಆಗಲೇ ಹಾಕಿದ್ದೆ. ADHDಯ ಮಕ್ಕಳು ನನ್ನ ಹತ್ರ ಬಂದರು, ಆದರೆ ಅರ್ಧ ಟ್ರೀಟ್ಮೆಂಟ್ ತೊಗೊಂಡು ಬಿಟ್ಬಿಡ್ತಾರೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ, ಈಗ ಹೋಮಿಯೋಪತಿ ಅಂತ ಹೇಳಿದರೆ ಬಹಳಷ್ಟು ಕಡಿಮೆ ಬೆಲೆಯಲ್ಲಿ ಸಿಗುವಂಥ ಔಷಧಿಗಳು ಅಂತ ಬಹಳಷ್ಟು ಜನರಲ್ಲಿ ಗಟ್ಟಿಯಾಗಿ ನೆಲೂರ್ಬಿಟ್ಟಿದೆ. ಆದರೆ ನಮ್ಮಲ್ಲಿ ಕಾಸ್ಟ್ಲಿ ಮೆಡಿಸಿನ್ಸು ಇದೆ, ಆದರೆ ಅದನ್ನು ಪ್ರಯೋಗ ಮಾಡತಕ್ಕಂಥ ವೈದ್ಯರುಗಳು ಬಹಳಷ್ಟು ಕಡಿಮೆ ಇರುವ ಕಾರಣದಿಂದ ಮತ್ತು ಪೇಷಂಟ್ಸ್ಗಳು ಅದಕ್ಕೆ ಅಫೋರ್ಡೆಬಿಲಿಟಿ ಇಲ್ಲ. ಪೇಷಂಟ್ಗಳು ಸಹಿತ ಈ ಔಷಧಿಗಳನ್ನು ಸರಿಯಾಗಿ ಸೇವಿಸದೇ ಇರುವ ಕಾರಣದಿಂದನೂ ಸಹಿತ ಈ ರೋಗವನ್ನು ಪೂರ್ತಿಯಾಗಿ ಗುಣ ಮಾಡಲಿಕ್ಕೆ ಸ್ವಲ್ಪ ಕ್ಲಿಷ್ಟಕರವಾಗುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಹೋಮಿಯೋಪತಿ ಔಷಧಿಗಳು ಜರ್ಮನ್ ಪ್ರಿಪ್ರೇಷನ್ ಏನಾದ್ರು ಸರಿಯಾಗಿ ಉಪಯೋಗಿಸಿ ಈ ಮಕ್ಕಳನ್ನು ಸರಿಯಾಗಿ ಚಿಕಿತ್ಸೆಗೊಳಿಸಿದಲ್ಲಿ ADHD ಅನ್ನುವ ರೋಗ ಬಹಳಷ್ಟು ಗುಣವಾಗುವಂಥ ಸಾಧ್ಯತೆ ಇರುತ್ತೆ. ಕೋಮಲವಾದ ಒಂದು ಮಗು ಸರಿಯಾದ ಜೀವನವನ್ನು ನಡೆಸಲಿಕ್ಕೆ ಆಗುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಇದಿಷ್ಟು ಮಾಹಿತಿ ಈ ADHDಯ ರೋಗದ ಬಗ್ಗೆ. ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಪರಿವಾರದಲ್ಲಿ ನಿಮ್ಮ ಯಾವುದೇ ಒಂದು ಸ್ನೇಹಿತ ಬಂಧುಗಳಲ್ಲಿ ಇತ್ತು ಅಂತ ಹೇಳಿದರೆ ADHDಯವರು ಹೋಮಿಯೋಪತಿಯ ನುರಿತ ವೈದ್ಯರಿಂದ ಏನಾದ್ರು ಸರಿಯಾದ ಚಿಕಿತ್ಸೆಯನ್ನು ತೊಗೊಂಡಿದ್ದೇ ಆಯಿತು ಅಂತ ಹೇಳಿದರೆ ಬಹಳಷ್ಟು ಗುಣವಾಗುವಂಥ ಸಾಧ್ಯತೆ ಇರುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇನ್ನೂ ಒಂದು ಬಹಳ ಮುಖ್ಯವಾದ ಸಂಗತಿ ಅಂತ ಹೇಳಿದರೆ, ADHDಗೆ ಸರಿಯಾದ ಒಂದು ಲಕ್ಷಣಗಳನ್ನು ಹುಡುಕಿ ಅದಕ್ಕೆ ಸರಿಯಾದ ಒಂದು ಚಿಕಿತ್ಸೆಯನ್ನು ಕೊಟ್ಟಿದ್ದೇ ಆಯಿತು ಅಂತ ಹೇಳಿದರೆ ADHD ಮಕ್ಕಳು ಸಾಮಾನ್ಯ ಒಂದು ಜೀವನವನ್ನು ನಡೆಸಲಿಕ್ಕೆ ಆಗುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇದಿಷ್ಟು ಮಾಹಿತಿ ಈ ADHDಯ ಬಗ್ಗೆ. ಈ ಒಂದು ಮಾಹಿತಿ ನಿಮ್ಗೆ ಏನಾದ್ರು ಲೈಕ್ ಆಯಿತು ಅಂತ ಹೇಳಿದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ 2 ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.